ಮಠಕ್ಕೆ ಬಂದಿದೆ ಸರ್ ಇವತ್ತು ಗುರುಕುಲ ಉದ್ಘಾಟನೆ ಸ್ವಾಮಿಗಳು ನನಗೆ ಫೋನ್ ಮಾಡಿದ್ದರು. ನಿಜ ನಾನು ಇದ್ರ ಕೂಡ ಒಂದು ಕಾರ್ಯಕ್ರಮ ಹಾಕೊಂಡಿದ್ದೆ ಸಿನ್ನೂರಾಗ. ಅದಕ್ಕೆ ಟೈಮಿಂಗ್ ಎಷ್ಟು ಅರ್ಜೆಂಟ್ ಅಂತ ಸಿನ್ನೂರಿಗೆ ಹೋಗಿ ಮತ್ತೆ ಬರ್ತೀನಿ, ವಾಪಸ್ ಬರ್ತೀನಿ. ಸ್ವಾಮಿಗಳು ದರ್ಶನ ಮಾಡಿದ್ವಿ. ಅವ್ರು ದರ್ಶನ ಮಾಡಿದ್ರೆ ಮುಗೀತು ನಮ್ಮದು ಮುಂದೆಲ್ಲ ಸ್ಥಳ ಹೋಗಿ ಬರ್ತೀನಿ. ಮತ್ತು ಮಧ್ಯಾಹ್ನ ಬಂದು ಕಾರ್ಯಕ್ರಮ ಕಟ್ಕೊಂಡು ಸರ್ ಸದ್ಯದ ರಾಜಕೀಯ ಬೆಳವಣಿಗೆ ಬಗ್ಗೆ ಮಾತಾಡೋದು ನಮ್ಗಿಂತ ನಿಮಗೆ ಗೊತ್ತಲ್ಲ. ಇವತ್ತು ರಾಜಕೀಯ ಬಗ್ಗೆ ನಾವು ಮಾತಾಡೋದಿಲ್ಲ. ಆದರೆ ಜನರ ನಿರೀಕ್ಷೆಯಂತೆ ಎಲ್ಲ ಜನಪ್ರತಿಗಳು ನಡೀದಿಲ್ಲ. ಭಾಳ ನೋವಿನ ಸಂಗತಿ. ಇವತ್ತು ಎಲ್ಲ ಪಕ್ಷಾತೀತವಾಗಿ ನಾವು ಹೇಳೋದು, ಜನಪ್ರತಿಗಳಿದ್ದಂಥವರು ಜನರ ಸಂಕಷ್ಟಗಳಿಗೆ ಸ್ಪಂದಿಸಬೇಕು. ಅದನ್ನು ಬಿಟ್ಟು ವೈಯಕ್ತಿಕವಾದಂಥ ರಾಜಕಾರಣ ನಡೆದಾವ. ನಮ್ಮ ಕಾಲಕ್ಕೆ ಇವಾಗ ನಾವು ಕಂಪೇರ್ ಮಾಡಿಕೊಂಡ್ರೆ ನಾವು ಭಾಳ ಕಷ್ಟದಿಂದಾಗೀವಿ. ಎಂಥ ಏನೊಂದು ಕಠಿಣವಾದಂಥ ಪರಿಸ್ಥಿತಿಯಲ್ಲಿ ಎಂಥದೊಂದು ಏನು ಈ ರಾಜಕಾರಣ ನೈತಿಕ ಮೌಲ್ಯ ಇಲ್ಲದಂಥ ರಾಜಕಾರಣ. ರಾಮಕೃಷ್ಣ ಹೆಗಡೆ ಅವರು ಹೆಂಗೆ ಅವಾಗ ನೈತಿಕ ಮೌಲ್ಯ ಇಟ್ಟಿದ್ರು, ಆ ನೈತಿಕ ಮೌಲ್ಯ ಇಲ್ಲದಂಥ ರಾಜಕಾರಣ ನಾವು ರಾಜಕಾರಣ ಮಾಡೋದಿಲ್ಲ. ಬಟ್ ವ್ಯವಸ್ಥೆಯೆಲ್ಲ ಇರೋದ್ರಿಂದ ಹೇಳಬೇಕಾಗ್ತಿದೆ. ಸಾರ್ವಜನಿಕರ ಬದುಕಿಗೆ ನಾವು ಸ್ಪಂದಿಸುವಂಥ ಇದು ಕಡಿಮೆ ಆಗಿದೆ. ವೈಯಕ್ತಿಕ ಸ್ವಾರ್ಥ ಎಲ್ಲ ರಾಜಕಾರಣಿಗಳು ಹೆಚ್ಚಾಗಿದೆ. ಪಕ್ಷ ಗಿಕ್ಷ ಅದಕ್ಕೇನಿಲ್ಲ, ಹೆಚ್ಚಾಗಿದೆ. ಅದು ಆಗದು. ಇದು ಮತ್ತು ಎಲ್ಲಿ ಮಟ್ಟ ಕಡಿಮೆ ಆಗೋದಿಲ್ಲ ಅಲ್ಲಿ ಮಟ್ಟ ರಾಜ್ಯದ ಜನತೆಗೆ ಏನು ಒಳ್ಳೆಯದಾಗಕ್ಕೆ ಸಾಧ್ಯ. ಸದನದಲ್ಲಿ ಸಾರ್ವಜನಿಕರಿಗೆ ಬೇಕಾದಂಥ ವಿಷಯಗಳೇ ಚರ್ಚೆ ಆಗಲ್ಲ ಸರ್. ಅನಗತ್ಯ ಸದನದಲ್ಲಿ ಉತ್ತಮವಾದಂಥ ರೀತಿಯ ಚರ್ಚೆ ಬಿಟ್ಟು ಈ ಹನಿ ಟ್ರ್ಯಾಪು ಆ ಟ್ರ್ಯಾಪು ಈ ಟ್ರ್ಯಾಪು ಬರ್ತಾವು. ನಾನು ರಗಡೆ ತಲೆ ಹೊಡ್ಕೋತೀನಿ, ನೋಡಿರ್ಬೋದು. ತಲೆ ಜದ್ಕೋತೀನಿ. ನಾನು ಭಾಳ ಸ್ಟ್ರಿಕ್ಟ್ ಮಾಡ್ತೀನಿ. ಮಣ್ಣಿ ಸೆಷನ್ದಾಗ ನಾವು ವಾರ್ನಿಂಗ್ ಕೊಟ್ಟೆ. ಸೆಷನ್ ನಡೆಯೋಕ್ಕಿಂತ ಪೂರ್ವದಲ್ಲಿ ವಿರೋಧ ಪಕ್ಷ ನಾಯಕರು, ಸಭಾನಾಯಕರು, ಚೀಫ್ ವಿಪ್ಗಳು, JDS ಇವನ್ನ ಲೀಡರು ಕರೆದು ಮಾತಾಡಿದೆ. ನಾನು ಸಬ್ಜೆಕ್ಟ್ ಬಿಟ್ಟು ಬೇರೆ ಕಡೆ ವಾದ ನಿರ್ದಾಕ್ಷಿಣ್ಯವಾಗಿ ಹೊರಗೆ ಹಾಕ್ತೀನಿ. ಈ ಸರಿ ಮಣ್ಣಿ ನಾವು ಭಾಳ ಚೆಂದ ನಡೆಸಿದ್ವಿ. ಸರ್ 23 ಜನ ಬಜೆಟ್ ಮೇಲೆ ಮಾತಾಡಿದ್ವಿ. ಬಿಲ್ ಮೇಲೆ ಒಂದು 23 ಮೇಲೆ ಮಾತಾಡಿದ್ವಿ. ಒಂದು ಮಾತಾಡೋರಿಗೆಲ್ಲ ಅನುಮತಿಯನ್ನು ಕೊಟ್ಟಿದ್ವಿ. ಹೋದ ಸರಿ ನೀವು ನೋಡಿರ್ಬೋದು ಬಜೆಟ್ ಸೆಷನು ನಮ್ಮಲ್ಲಿ ಯಾವುದೇ ರೀತಿಯಿಂದ ಬಾಂಬೆ ಬೀಳೋದು ಯಾವುದಾದ್ರು ಗದ್ದಲ ನಡೆದಿಲ್ಲ. ಉತ್ತಮವಾದಂಥ ರೀತಿಯಿಂದ ನಡೀತಿ. ಬರುವಂಥ ದಿನಮಾನಗಳು ಅದೇ ರೀತಿ ನಡೆಸ್ತಾರೆ. ಓವರಾಲ್ ಒಂದು ಟ್ರೈನಿಂಗ್ ಆಗುತ್ತೆ ಎಲ್ಲ ಟ್ರೈನಿಂಗ್ ಕೊಟ್ಟು ನಾಯಿ ಬಾಲ್ ಅಳಿಗಾಟ ಡೊಂಕ ಹಂಗೆ ಟ್ರೈನಿಂಗ್ ಕೊಡೋದು ಮಕ್ಕಳಿಗೆ ಟ್ರೈನಿಂಗ್ ಕೊಡ್ಬೇಕು. ಇವ್ರೇನು ಟ್ರೈನಿಂಗ್ ಕೊಡ್ತೀರಿ? ಟ್ರೈನಿಂಗ್ ಕೊಟ್ಟಿದ್ದೆ ನಾವು 2 ದಿನ ಟ್ರೈನಿಂಗ್ ಕೊಟ್ಟು ಈಗ ಮತ್ತೆ ಟ್ರೈನಿಂಗ್ ಕೊಡ್ಬೇಕಂತ ವಿಚಾರ ಮಾಡಿ ನೀವು ಹೇಳೋ ಅಂಥದ್ದು ನಾವು ಹೋಗ್ತೀನಿ. ಹೆಂಗಂದ್ರೆ ಮೌಲ್ಯಗಳ ಬಗ್ಗೆ ಮಾತನಾಡಿ ನಾವು ಹೊರಗಿನ ಜಗತ್ತು ನಮಗೆ ಏನಂತೈತಿ ಅನ್ನೋದನ್ನು ನಾನು ತಿಳಿಸಿ ಹೇಳಿ ಆ ರೀತಿ ಮೌಲ್ಯವನ್ನು ಹೇಳಿ ಅವ್ರನ್ನ ಮೌಲ್ಡ್ ಮಾಡಬೇಕು. ಅದನ್ನು ಮಾಡ್ತೀನಿ. ಈ ಸರಿ ಮಾಡ್ತೀನಿ. ಮತ್ತು ನಿಮಗೆ ಒಂದು ಅಶ್ಯೂರೆನ್ಸ್ ಕೊಡ್ತೀನಿ. ಬರುವಂಥ ದಿನಮಾನಗಳು ನಾವು ಯಾವ ರೀತಿ ಹೌಸ್ ನೋಡ್ತೀವಿ ಅನ್ನೋದು ಇವತ್ತು ನೀವು ಕೊಪ್ಪಳದವ್ರು ಗ್ಯಾರಂಟಿ ನೋಡಬೇಕು. ಬರುವಂಥ ದಿನಮಾನ ಜೂನ್ದಾಗ ಈ ಸರಿ ಬೆಳಗಾವಿಯಲ್ಲಿ ಅಧಿವೇಶನ ನಡೀತೈತಿ. ನಾವು ಉತ್ತಮವಾದಂಥ ರೀತಿಯಿಂದ ಸದನ ನಡೆಸ್ತೀವಿ. ಮತ್ತು ಆಗಲೇ ನೋಟಿಸ್ ಶೀಟ್ಸ್ ಎಲ್ಲ ಏನು ಮಾಡಬೇಕು, ಹೆಂಗೆ ಮಾಡಬೇಕು ಎಲ್ಲ ತಿಳಿಸಿದ್ದೀನಿ. ಉತ್ತಮವಾದಂಥ ರೀತಿಯಿಂದ ಸದನ ನಡೆಸಿ ಸಾರ್ವಜನಿಕ ಬದುಕಿ ಸ್ಪಂದಿಸುವಂಥ ಕೆಲಸ. ಅದೇ ಇದನ್ನ ಹೇಳಿದ್ನಲ್ಲ. ಈಗ ಅದು ನೋಡಿ, ಅದು ನಾವು ಸ್ವಲ್ಪ ಭಾಳ ತಲೆ ಕೆಡಿಸ್ಬೇಕಂದ್ರೆ 2 ದೀರ್ಘಕ್ಕೆ ಹೋಗ್ತದೆ. ಅದಕ್ಕೊಂದು 2 ತಾಸು ಕೂತ್ಕೊಂಡು ಅದನ್ನೆಲ್ಲ ಮಾಡಿ ವಿಚಾರ ಮಾಡಿ ಒಂದು ಲೆವೆಲ್ ತಂದು ಅದನ್ನು ಬಗೆಹರಿಸಿದ್ವಿ. ಯಾಕಂದ್ರೆ ಮತ್ತೆ ಮುಂದೆ ಸದನ ನಡೀತಿದ್ದಿಲ್ಲ. ಆಗ್ತಾವೆ ಮೇಲ್ಮನೆ ಅಂದರೆ ಭಾಳ ಏನಂದ್ರೆ ಮಾರ್ಮಿಕವಾದದ್ದು, ಇನ್ನೊಬ್ಬರಿಗೆ ಮಾದರಿಯಾದಂಥ ಅವಸರ ಇರಬೇಕು. ಅದು ಬರ್ತಾ ಏನಂದ್ರೆ ಅದು ತನ್ನ ಲೆವೆಲನ್ನು ಕಡಿಮೆ ಮಾಡ್ಕೊಳ್ತೈತಿ. ಅದಾಗಬಾರ್ದು. ಇಡೀ ಭಾರತ ದೇಶದಲ್ಲಿ ಕರ್ನಾಟಕ ವಿಧಾನ ಪರಿಷತ್ ಅಂತ ಶ್ರೇಷ್ಠವಾದಂಥ ವಿಧಾನ ಪರಿಷತ್ತು, ಅದರ ಗಣತೆ ಗೌರವ ಕಡಿಮೆ ಆಗುತ್ತೆ. ಅದನ್ನು ಮತ್ತೆ ಮೊದಲನೇ ತರೋಕೆ ಖಂಡಿತವಾಗಿ ನಾನು ನಿಮಗೆ ಮೊನ್ನೆ ಸೆಷನ್ನಾಗ IPL ಟಿಕೆಟ್ ಭಿಕ್ಷೆ ಬೇಡಕ್ಕಾಗಲ್ಲ ಅಂತ ಭಾಳ ಖಾರವಾಗಿ ಹೇಳಿದ್ರಿ. ಕೊನೆಗೆ ಅದು ಭಿಕ್ಷೆ ಬೇಡಂಗೆ ಆಯ್ತು. ಭಿಕ್ಷೆ ಬೇಡ ನಾವು ಬೇಡಿಲ್ಲ, ಅವ್ರು ತಂದು ಕೊಟ್ಟರು. ಅಲ್ಲಲ್ಲ ನೋಡಿ, ನಾನು ಹೇಳ್ತೀನಿ, ನನಗೆ ಅವರು ಕೇಳಿದ್ರೆ ಯಾರು ಮೆಂಬರ್ನ ಅಲೋ ಮಾಡಲಿಲ್ಲ. ಕಡೆಗೆ ಭಾಳ ಇದ್ದರು. ನಾ ಇದು ಭಿಕ್ಷೆ ಬಿಡು ಪದ್ಧತಿ ಕಡಿಮೆ ಮಾಡಿರಿ, ನಿಮಗೇನಾಗೈತಿ, ನೀವು ಒಂದು 5,000 ರೂಪಾಯಿ ಕೊಡಲಾರ್ದಾಗ ಮಾಡಿದಿರಿ. ಬಟ್ ಅದು ಸರ್ಕಾರ ಅವರು ಅದನ್ನು ಮಾಡಿದಾಗ ನನಗೇನು ಸಂಬಂಧ. ಬಟ್ ನನ್ನ ಸ್ಪಷ್ಟ ಅಭಿಪ್ರಾಯ ಇವತ್ತು ಹೇಳ್ತೀನಿ, ಯಾವ ಟಿಕೆಟ್ಗಳಿಗಾಗಲಿ ಮತ್ತೊಂದಾಗಲಿ ಶಾಸಕರು ಭಿಕ್ಷೆ ಬೇಡಿದ್ರೆ ಅದರಂಥ ಕಡಿಮೆ ಇದು ಯಾವುದೂ ಅಲ್ಲ. ಬಟ್ ಅನಿವಾರ್ಯವಾಗಿ ನಮಗೂ ಇಲ್ಲಿ ಬಂದಿದ್ರು ನಮ್ಮ ಎಕ್ಸ್-ಮಿನಿಸ್ಟರ್, ಅವ್ರೊಂದು 2-3 ಟಿಕೆಟ್ ಬೇಕಂದ್ರು. ಏನು ಮಾಡ್ಬೇಕು ನಾನು? ಮತ್ತು ನಮ್ಮ ಇವ್ರಿಗೆ ಹೇಳಿ PS-ಗೆ ನೋಡಪ್ಪ ಅವ್ರಿಗೆ ಕೇಳ್ಯಾರ, ಏನಾರು ಮಾಡಿ ಅಡ್ಜಸ್ಟ್ ಮಾಡತ್ತೀವಿ. ನಾವು ನಮ್ಮ ಮಕ್ಕಳಿಗೆ ಸಹಿತ ನಾನು ಟಿಕೆಟ್ ಹೋಗಿಲ್ಲ, ನಾವು ಹೋಗೋದಿಲ್ಲ. ಬಟ್ ಏನಂದ್ರೆ ಮಾಡಿ ನಮಗೆಲ್ಲ ಈಗ ಎಲ್ಲ ಫ್ರೀ ಕೊಡ್ತಾರೆ. ಅದನ್ನು ಯಾಕೆ ನಾವು ಕೇಳಿದ್ರು? ನಮಗೆ
ಡಿಗ್ನಿಟಿ ನಾವು ಕಳ್ಕೊಳ್ಳುವಂಥ ಇರಬಾರ್ದು. ನಾವು ನಮ್ಮ ಸ್ಪಷ್ಟವಾಗಿ ಸರ್, ರಾಜಕಾರಣದ ಸಲುವಾಗಿ ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕದ ಸಮಸ್ಯೆಗಳಿಗೆ ಚರ್ಚೆ ಕಡಿಮೆ ಆಗ್ತಾ ಇದೆ ಅಂತ ನೀವು ನೋಡಿರಲ್ಲ ಗೊತ್ತಿಲ್ಲ. ನಾನು 2 ದಿವಸ ಬುಧವಾರ ಮತ್ತು ಮಂಗಳವಾರ ಮತ್ತು ಬುಧವಾರ 2 ದಿವಸ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಸಲುವಾಗಿನೇ ನಾನು ಇಟ್ಟಿದ್ದೀನಿ. ಕ್ವಶನ್ ಅವರ್ಸ್ ಮುಗಿದ ಕೂಡಲೇ ಯಾರೇನು ಎಲ್ಲಿಯವ್ರು ಹಾಕಿ ಬೆಂಗಳೂರು ಹಾಕಿ ಮೈಸೂರು ಹಾಕಲಿ ಅವನ್ನೆಲ್ಲ ಉತ್ತರ ಕನ್ನಡ ಸಮಸ್ಯೆಗಳು ತೊಗೊಂಡು ರಾತ್ರಿ 10 ಗಂಟೆ ಮಾಡಿ ಚರ್ಚೆ ಮಾಡಿ ಈಗೂ ಹಂಗೆ ಮಾಡ್ತೀನಿ. ಬರುವಂಥ ಅಧಿವೇಶನದಲ್ಲಿ 2 ದಿವಸ ಮಂಗಳವಾರ ಬುಧವಾರ ಅಥವಾ ಬುಧವಾರ ಗುರುವಾರ 2 ದಿವಸ ಬೇರೆ ಏನಿಲ್ಲ. ಕ್ವಶನ್ ಅವರ್ಸ್ ಮುಗಿದ ನಂತರ ಕ್ವಶನ್ ಅವರ್ಸ್ ಕಂಪಲ್ಸರಿ ಮುಗಿದು ಯಾವ ಸಬ್ಜೆಕ್ಟು ಇಡಂಗಿಲ್ಲ. ಈ 2 ವಿಭಾಗದ ಚರ್ಚೆ ಮಾಡ್ತೀನಿ. ನಿಮಗೆ ಪ್ರಾಮಿಸ್ ಮಾಡ್ತೀನಿ, ನೋಡೋಕೆ ನಾ ಅದನ್ನು ಮಾಡಲಿಲ್ಲ ಇನ್ನೊಂದು ಸರಿ ಬಂದ ನನಗೆ ಪೂಜೆ ಮಾಡೋತೀನಿ. ಈಗ ನಿಮ್ಮ ಭಾಗದವರು ವಿನಯ್ ಕುಲಕರ್ಣಿ ಅವರು ಕೂಡ ಶಾಸಕ ಅನರ್ಹ ಆಯಿತು. ನೋಡಿರಿ ಇವರೇ, ಅಧಿಕಾರ ಇದ್ದಾಗ ನಾವು ಮೈ ತುಂಬ ಕಣ್ಣಿಟ್ಕೊಳ್ಳಿಲ್ಲ, ಸಣ್ಣವಿದ್ದ ಹೇಳಿದ್ವಿ. ಬಟ್ ಈಗೆಲ್ಲ ಆಯಿತು. ಒಂದೊಂದು ನಾವು ನ್ಯಾಯಾಲಯ ಕೊಟ್ಟ ತೀರ್ಪಿಗಾಗಿ ನಾವೇನು ಮಾತಾಡೋಣ, ಗೌರವ ಕೊಡಬೇಕು. ಅದು ಅವರು ನ್ಯಾಯ ದೇವತೆಯಲ್ಲಿರೋರು, ಅವರು ಕೊಟ್ಟಂಥ ತೀರ್ಮಾನಕ್ಕೆ ನಾವು ಯಾವುದೇ ರೀತಿಯಿಂದ ವ್ಯತಿರಿಕ್ತವಾಗಿ ಹೇಳಕ್ಕೆ ಬರೋಂಗಿಲ್ಲ. ಆ ತೀರ್ಮಾನವನ್ನು ಗೌರವದಿಂದ ಪಾಲಿಸಿ ಆ ವ್ಯವಸ್ಥೆಯನ್ನು ಮನವೊಲಿಸಿ ಆದಷ್ಟು ಕಡಿಮೆ ಮಾಡ್ಕೊಳ್ಳೋದು ಅವ್ರ ಕೈ ಇರುತ್ತೆ. ಬಟ್ ಅದು ಹಣೆ ಬರ, ಏನು ಮಾಡೋಕ್ಕಾಗೋದಿಲ್ಲ. ಬಂದು ಹೇಳ್ತೀನಿ, ನಾ ಯಾವಾಗ ಅಧಿಕಾರಕ್ಕೆ ಬಂದಾಗ ಈ ಅಧಿಕಾರ ಟೆಂಪರೆನ್ಸ್ ಅವ್ನು ತಿಳ್ಕೊತಾನೋ ಅವ್ನು ಸರಿಯಾಗಿ ಹೋಗ್ತಾನೆ. ಈಗ ಅಧಿಕಾರ ನಾನೇ ಇರ್ತೀನಿ, ನಾವು 45 ವರ್ಷ ಆಗ್ತಿತ್ತು. ನಾವೇನಂತ ಮಾಡೋದಿಲ್ಲ. ಇಲ್ಲೇ ಹೋದ್ರೆ ನಾವು ಸಾಮಾನ್ಯಗೆ ಕ್ಯಾಂಟೀನ್ಗೆ ಹೋಗಿ ಕೂತ್ಕೊಂಡೆ ಸಾಮಾನ್ಯ ಜನರಿಗೆ ಕೊಡ್ತೀವಿ. ಅದು ದುರ್ದೈವ. ಅವ್ನು ಏನಂದ್ರೆ ಬೆಳೆಯಿದ್ದ, ಬೆಳಿಬೇಕಾಗಿತ್ತು, ಇನ್ನೊಮ್ಮೆ ನೋಡಬೇಕಾಗಿತ್ತು. ಹಣೆ ಬರ ಸರ್, ಈ ಅಧಿಕಾರದ ಬಗ್ಗೆ ಮಾತಾಡ್ತೀವಿ ಸರ್. ಅಧಿಕಾರದ ಹಂಚಿಕೆನೇ ಭಾಳ ಚರ್ಚೆ ಆಗತ್ತೆ ರಾಜ್ಯದೊಳಗೆ ಸರ್. ನೀರಿನ ಸಮಸ್ಯೆ ಐತಿ, ಬಿಸಿಲು ಐತಿ, ಇಷ್ಟೆಲ್ಲ ಐತಿ, ಬೆಲೆ ಏರಿಕೆ ನಿಮಗೆ ಮಹತ್ವದ ವಿಷಯ ಬಿಟ್ಟು ಹನಿ ಟ್ರಾಪರ್ತ ಅಂದಾಗ ಸರ್. ಅದ್ರ ಬಗ್ಗೆ ಈಗ ಮಹಿಳಾ ಮೀಸಲಾತಿ ಚರ್ಚೆ ಈಗ ನನ್ನ ವೈಯಕ್ತಿಕ ಅಭಿಪ್ರಾಯ, ಮಹಿಳಾ ಮೀಸಲಾತಿ ಆಕೈತೆ ಅಂತ ನೋಡಿಲ್ಲ. ಯಾಕಂದ್ರೆ ಈಗಿಂದಲ್ಲ ಭಾಳ ಹೊತ್ತು ಬಂತು, ಆಗಿಲ್ಲ. ಮತ್ತು ಆಗಬೇಕು. ಈಗ ಡಿಲಿಮಿಟೇಷನ್ ಆಗ್ತದೆ, ಯಾಕೆ ಆಗ್ಬಾರ್ದು? ಅದೊಂದು ಏನಂದ್ರೆ ಮಹಿಳಾ ಮೀಸಲಾತಿ ತೋರಿಸ್ಕೊಡ್ತಾರೆ ಎಲ್ಲ ಪಕ್ಷದವರು. ಬಟ್ ನಾನೇನು ಹೇಳ್ತೀನಿ, ಮಹಿಳೆಯರಿಗೆ 52% ಅದಾಗಬೇಕು. ಅವ್ರು ಚುನಾವಣೆ ನಿಂತಾಗ ಎಲ್ಲ ಮಹಿಳೆಯರಿಂತ ಅವರ ಆರಿಸ್ಕೊಂಡ್ಬಿಟ್ಟು ಅವರ ದೇಶ ಆಳ್ಬೋದು. ಅವ್ರು ಮಾಡೋದಿಲ್ಲ. ಗಂಡ ನಿಂತಾನ, ಮಗ ನಿಂತಾನ ಅಂತೇಳಿ ಓಟ್ ಹಾಕ್ತಾರೆ. ಹಿಂಗಾಗಿ ಹೊಡೋದಕ್ಕೆ ಬಟ್ ಮಹಿಳಾ ಮೀಸಲಾತಿ ಮಾಡೋದು ಇವತ್ತಿನ ಕಾಲಕ್ಕೆ ಅವಶ್ಯಕತೆ ಇಲ್ಲ ಅಂತ. ಯಾಕಂದರೆ ನಾನು 2 ತಿಂಗಳಿಂದ ಹುಬ್ಬಳ್ಳಿಯಿಂದ ಬೆಂಗಳೂರು ಹೊಂಟಿದ್ದೆ. ಚಿತ್ರದುರ್ಗ ಕಡೆ ಪೊಲೀಸರು ಹೆಣ್ಮಗ ಹಿಡಿದಿದ್ರು. ಆಕೆ ಟ್ರಕ್ ಡ್ರೈವರ್ ಓವರ್ಲೋಡ್ 16 ಟನ್ನಿಂದ ಹಾಕೊಂಡು ಹೊಂಟಾಳ. ಆಕಿನ ಕೇಸ್ ಹಾಕೊಂಡಿದ್ರು. ನಾ ಹೇಳಿದೆ, ಒಬ್ಬ ಹೆಣ್ಣುಮಗ ಟ್ರಕ್ ಹೊಡಿತಾಳೆ ಅಂದಾಗ ಆಕೆ ಏನಾರು ಹೇಳ್ಕೊಂಡು ದಂಡ ಹಾಕಿ ತೆಗಿಯೋದನ್ನ ತಿಳ್ಕೊಂಡು ಹೇಳಿ ಅಂದ್ರೆ ಹೆಣ್ಣುಮಕ್ಕಳು ಅದಾರ, ಅವರೆಲ್ಲ ಒಟ್ಟಾದ್ರೆ ಅವ್ರಿಗೆ ಒಂದು ಒಳ್ಳೆಯ ಭವಿಷ್ಯ ಇರ್ತಿದೆ, ಆಗಬೇಕನ್ನೋದು ನನ್ನ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.